ಹಾಯ್ ನಮಸ್ಕಾರ. ಇವತ್ತು ಬೆಳಗ್ಗೆ ಸ್ವಲ್ಪ ರಾತ್ರಿ ಎಲ್ಲ ಕೆಲಸ ತಡವಾಗಿದ್ದರಿಂದ ಬೆಳಗ್ಗೆನೇ ಎದ್ದು ಎಲ್ಲ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೆ. ಕೂತ್ಕೊಳ್ಳೋ ಅಷ್ಟರಲ್ಲೇ ಹೂವು ಪ್ರಸಾದ ಕೂಡ ದೇವರು ಕೊಡ್ತಾನೇ ಇತ್ತು. ನಾನು ಏನಾದರೂ ಕಷ್ಟ ಅಂದ್ಕೊಂಡು ನಂಗೆ ತುಂಬ ಏನಾದರೂ ಬೇಜಾರಾಯಿತು ಅಂತ ಅಂದ್ಕೊಂಡು ಕೂತಾಗ ಖಂಡಿತವಾಗ್ಲೂ ಈ ಥರ ಪ್ರಸಾದ ಹೂವು ಕೊಡ್ತಾನೇ ಇರುತ್ತೆ. ನಾನಿದ್ದೀನಿ ಅನ್ನೋ ಒಂದು ಭರವಸೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಹೇಳ್ತಾರೆ, ಕೆಲವರು ದೇವ್ರ ಮೇಲೆ ನಂಬಿಕೆ ಇರೋರು ಇದನ್ನು ಒಪ್ಕೊತಾರೆ, ಇಲ್ಲ ಅಂತ ಅಂದವರು ಇಲ್ಲ. ನನ್ನ ಜೀವನದಲ್ಲಿ ಎಷ್ಟೊಂದು ಪವಾಡಗಳು ನಡೆದಿರೋ ಕಾರಣ ನನಗೆ ಈ ದೇವ್ರ ಮೇಲೆ ತುಂಬ ಅಂದರೆ ತುಂಬಾ ನಂಬಿಕೆ ಮತ್ತು ಭಕ್ತಿ. ಒಂಥರ ತೀರಾ ಅತಿಯಾಗೂ ಕುರುಡು ಭಕ್ತಿ ಅಂತ ಏನಲ್ಲ, ಒಟ್ಟು ನನಗೆ ಅನ್ನಪೂರ್ಣೇಶ್ವರಿ ಅಂತ ಅಂದರೆ ತುಂಬಾ ಇಷ್ಟ, ತುಂಬಾ ನಂಬಿಕೆ. ಅದು ಏನಾದರೂ ಕಷ್ಟ ಅಂತ ಕೇಳ್ಕೊಂಡಾಗ ಅದು ತಾಯಿ ಈಡೇರಿಸ್ತಾಳೆ. ಕಷ್ಟ ಅಂತ ಕೂತ್ಕೊಂಡು ದೇವ್ರ ಮುಂದೆ ಎಂಥದೇ ನೋವಿದ್ರೂ ಹೇಳ್ಕೊಬೋದು. ಆದರೆ ಮನುಷ್ಯನ ಹತ್ರ ಹೇಳ್ಕೊಂಡ್ರೆ ಅವನಿಗೆ ಯಾವತ್ತೂ ನಿಯತ್ತನ್ನೋದೇ ಇರೋಲ್ಲ. ಮನುಷ್ಯನ ಹತ್ರ ಏನೂ ಹೇಳ್ಕೊಳಕ್ಕಾಗಲ್ಲ. ಕೇಳಿಸ್ಕೊಂಬಿಟ್ಟು ಎಲ್ಲರ ಜೀವನದಲ್ಲೂ ಈ ಥರ ಇದ್ದೇ ಇರುತ್ತೆ, ನಿಂದೇನು ಮಹಾನ್ ನನಗೆ ಹೇಳ್ತಾ ಇರ್ತಾರೆ. ಅದಕ್ಕೇನೆ ದೇವ್ರ ಹತ್ರ ಕೂತ್ಕೊಂಡು ಕಷ್ಟ ಅಂತ ಕೂತ್ಕೊಂಡು ಹೇಳ್ಕೊಂಡಾಗ ದೇವರು ಅದಕ್ಕೆ ನಮಗೆ ಏನೋ ಒಂಥರ ಒಂದು ಸಮಾಧಾನ ಸಿಗುತ್ತೆ ಹೊರತು, ತಪ್ಪು ಎಲ್ಲ ಮನುಷ್ಯನೂ ಮಾಡ್ತಾನೆ, ಎಲ್ಲ ಪ್ರಾಣಿಗಳು ಮಾಡ್ತವೆ, ಪ್ರತಿಯೊಂದು ಎಲ್ಲರೂ ಮಾಡ್ತಾರೆ ತಪ್ಪು ಅನ್ನೋದನ್ನ. ಅದನ್ನು ತಿದ್ದಿ ನಡ್ಕೊಂಡು ಹೋಗೋದೇ ಒಂದು ಮನುಷ್ಯತ್ವ ಅಂತ ಅಂದ್ಕೊಂಡಿದ್ದೀನಿ. ತಪ್ಪು ಮೇಲೆ ತಪ್ಪು ಮಾಡ್ತಾಯಿದ್ರೆ ಯಾವುದೇ ದೇವರು ಕೂಡ ಕ್ಷಮಿಸಲ್ಲ. ಆವಾಗ ಆ ಇಟ್ಟಿರೋ ನಂಬಿಕೆ ಏನಾಯಿತು ಅದು ಕೂಡ ನಮಗೆ ಇದಾಗಲ್ಲ. ದೇವ್ರ ಮೇಲೆ ಇಟ್ಟಿರೋ ನಂಬಿಕೆ ನಾವು ಪದೇ ಹೋಗಿ ನಾನು ತಪ್ಪು ಮಾಡಿದ್ದೀನಿ ಅಂತ ಕೇಳಿಕೊಂಡ್ರೂ ಕೂಡ ಅದಕ್ಕೂ ಕೂಡ ಕ್ಷಮೆ ಇಲ್ಲ. ನೀವು ಯಾವತ್ತೇ ಆಗಲಿ ಎಲ್ಲೇ ಹೋಗಲಿ, ಮನುಷ್ಯನಿಗೆ ಮಾತ್ರ ಎಷ್ಟೇ ಇದಿದ್ರೂ ಕೂಡ, ಮನುಷ್ಯನಿಗೆ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಮನುಷ್ಯನಿಗೆ ಇದು ಮಾಡೋಕ್ಕೆ ಹೋಗಬಾರ್ದು. ತುಂಬಾ ಕಷ್ಟ ಆಗುತ್ತೆ. ದೇವ್ರನ್ನ ನಂಬಿ ಯಾವತ್ತೂ ಕೆಟ್ಟವರಿಲ್ಲ, ಹಾಗೆ ಕೆಡಕು ಕೂಡ ಆಗಲ್ಲ. ನಿಮ್ಮ ನಂಬಿಕೆ ಏನೋ ಒಂದು ಕಷ್ಟದಲ್ಲಿದ್ದಾಗ ಯಾರೋ ಒಬ್ಬರು ಸಹಾಯ ಮಾಡೋ ಮೂಲಕ ಆಗಿರ್ಬೋದು, ಏನೋ ಆಗಿರ್ಬೋದು, ಈ ಥರ ಬಂದು ನಮಗೆ ಸಹಾಯನ ಮಾಡ್ತಾರೆ. ಇದನ್ನು ನಾನು ಅತಿಯಾಗಿ ನಂಬಿರೋ ಅಂಥದ್ದು. ಕಷ್ಟ ಅಂತ ಕೂತ್ಕೊಂಡಾಗ ನೀವು ಮನೆಯಲ್ಲೇ ಕಷ್ಟ ಅಂತ ಕೂತ್ಕೊಬಾರ್ದು. ನೀವು ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಏನೂ ಆಗಲ್ಲ. ಆದರೂ ನಾವು ಪ್ರತಿಫಲ ಪಡಿಬೇಕು ಅಂದರೆ ನಾವು ಕಷ್ಟಪಡಲೇಬೇಕು. ನೀವು ದುಡ್ಡು ಬರಬೇಕು ನನಗೆ ಅಂದ್ಬಿಟ್ಟು ದೇವ್ರ ಹತ್ರ ಪೂಜೆ ಮಾಡಿಕೊಂಡ್ರೆ ಅದೆಲ್ಲ ಬರಲ್ಲ. ಸೊ ಇಷ್ಟು ಹೇಳ್ತಾ ಇಲ್ಲಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.